ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದಿರಿ? ಆರಾಮದಿರಿ? ನಾವು ಕೂಡ ಆರಾಮದೇವಿ ನೋಡ್ರಿ. ಬರ್ರಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಅವರೆಕಾಯಿ ಪಲ್ಯ ಮಾಡಾಕತ್ತೀನಿ ನೋಡ್ರಿ. ಅವರೆಕಾಯಿನ ಒಂದು ಉಗ ಕುದಿಸಿಟ್ಕೊಂಡ್ಬಿಟ್ಟಿದ್ದೀನಿ, ಪಲ್ಯ ಮಾಡ್ತೀನಿ. ಇಲ್ಲಿ ಒಂದು 3 ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ. ಒಂದು ಹಸಿ ಉಳ್ಳಾಗಡ್ಡಿ ಇತ್ತು, ಅದು ಹಾಕಿದ್ದೀನಿ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡ್ರಿ ಸ್ನೇಹಿತರೆ. ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕೊಂತೀನಿ. ಜೀರಿಗೆ ಚಂದ ಆಗುತ್ತೆ ಇದು. ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ಆಗುತ್ತೆ ನೋಡ್ರಿ ಪಲ್ಯ ಇದು. ಇವಾಗ ಕರಿಬೇವು ಹಾಕೊತೀನಿ. ಕರಿಬೇವು ಒಣಗಿದ್ದೈತ್ರಿ, ಆದರೂ ನೆರಳಲ್ಲಿ ಒಣಗಿಸಿದ ಕರಿಬೇವು ಸ್ಮೆಲ್ ಹಾಗೆ ಇರುತ್ತೆ ರೀ. ಕರಿಬೇವಿನ ಟೇಸ್ಟ್ ಸ್ಮೆಲ್ ಘಮ ಇರುತ್ತೆ. ಇವಾಗ ಎಣ್ಣೆ ಕಾಯ್ದೈತಿ. ಜೀರಿಗೆ ಸಾಸಿವೆ ಪಟ ಪಟ ಅಂತ ಸಿಡಾಕತ್ತಾವು. ಉಳ್ಳಾಗಡ್ಡೆ ಹಾಕೊಂತೀವಿ. ನೋಡಿ ಸ್ನೇಹಿತರೆ, ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ತಾ ಇಲ್ಲ ನಾನು, ಟೊಮೆಟೊನೂ ಹಾಕ್ತಾ ಇಲ್ಲ. ಅವರೆಕಾಯಿ ಪಲ್ಯಕ್ಕೆ ಟೊಮೆಟೊ ಹಾಕಿದರೆ ಟೇಸ್ಟ್ ಬರೋದಿಲ್ಲ ರೀ. ಇದು ನಮ್ಮ ತಾಯಿ ಹೇಳಿರೋದು ನನಗೆ ಗೊತ್ತಿದ್ದಿಲ್ಲ. ಮೊದಲೆಲ್ಲ ಮದುವೆ ಆದ ಹೊಸರಲ್ಲಿ ನಾರ್ಮಲಾಗಿ ಎಲ್ಲದಕ್ಕೆ ಹೇಗೆ ಟೊಮೆಟೊ ಹಾಕ್ತೀವೋ ಹಾಗೆ ಹಾಕ್ತಾ ಇದ್ದೆ ನಾನು. ನಿಜವಾಗ್ಲೂ ನನಗೆ ಒಂಥರ ಟೇಸ್ಟ್ ಡಿಫ್ರೆನ್ಸ್ ಅನಿಸ್ತಿತ್ತು. ನನ್ನ ತಾಯಿ ಮಾಡಿರೋದು ಎಷ್ಟು ಚಂದ ಆಗುತ್ತೆ, ನಾನು ಮಾಡಿರೋದು ಯಾಕೆ ಈ ಥರ ಆಗುತ್ತಾ ಏನೋ ಸ್ವಲ್ಪ ಸೌಳು ಅನಿಸ್ತಾ ಇತ್ತು, ಟೇಸ್ಟ್ ಕಡಿಮೆ ಆಗ್ತಾಯಿತ್ತು. ಅದಕ್ಕೆ ಕೇಳಿದಾಗ ಹೇಳಿದ್ರು, ಅವರೆಕಾಯಿ ಪಲ್ಯಕ್ಕೆ ಟೊಮೆಟೊ ಹಾಕಲೇಬಾರ್ದು ಅಂಥೇಳಿ. ನಾನು ಹಸಿಮೆಣ್ಸಿಕಾಯಿ ಹಾಕಿಲ್ರಿ, ನಿಮಗೆ ಬೇಕಾದ್ರೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕೋಬೋದು. ನಾನು ಸ್ವಲ್ಪ ಹಸಿಮೆಣ್ಸಿಕಾಯಿ ಅವಾಯ್ಡ್ ಮಾಡಕತ್ತೀನಿ ಇವಾಗ. ಯಾಕಂದ್ರೆ ನಮ್ಮ ಕಡೆ ಬಿಸಿಲು ಜಾಸ್ತಿ, ಸ್ವಲ್ಪ ಆ್ಯಸಿಡಿಟಿ ಅನ್ನಿಸ್ತೈತಿ, ಎದೆ ಉರಿತಾ ಬರ್ತೈತಿ. ಅದ್ರಲ್ಲಿ ನೋಡ್ರಿ, ನಮ್ಮ ಕಡೆ ಸಪ್ಪಗಿರುವಂಥ ಮೆಣಸಿಕಾಯಿ ಸಿಗೋದಿಲ್ಲ, ಸ್ವಲ್ಪ ಖಾರ ಇರುವಂಥ ಮೆಣಸಿಕಾಯಿನೇ ಇರ್ತಾವೆ. ಹೀಗಾಗಿ ಸ್ವಲ್ಪ ಮೆಣಸಿಕಾಯಿ ಅವಾಯ್ಡ್ ಮಾಡ್ತಾಯಿದ್ದೀನಿ ನಾನು. ಬಿಸಿಲು ಜಾಸ್ತಿ, ಸ್ವಲ್ಪ ಎದೆ ಉರಿ ಬರುತ್ತೆ. ಹೀಗಾಗಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕಿಲ್ಲ. ನಿಮಗೆ ಬೇಕಾದರೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕೋಬೋದು, ಆದರೆ ಟೊಮೆಟೊ ಮಾತ್ರ ಹಾಕೋದಿಲ್ಲ ನೋಡ್ರಿ. ಇದಕ್ಕೆ ಟೊಮೆಟೊ, ಅವರೆಕಾಯಿ ಪಲ್ಯಕ್ಕೆ ಟೊಮೆಟೊ ಹಾಕಿದರೆ ಟೇಸ್ಟ್ ಕೆಡುತ್ತೆ, ಇದು ಸರಿ ಅನಿಸೋದಿಲ್ಲ ಅಷ್ಟೇ. ಇವಾಗ ಖಾರ ಪೌಡ್ರ್ ಹಾಕೊತೀವಿ ನಾವು. ಖಾರ ಜೋರು ಐತ್ರಿ. ಸ್ವಲ್ಪ ಅವರೆಕಾಯಿ ಜಾಸ್ತಿ ತೊಗೊಂಡಿದ್ದೀನಿ ನಾನು, ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ. 1.5 ಟೇಬಲ್ ಸ್ಪೂನು ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನ ಹಾಕ್ಕೊಂತೀನಿ ನೋಡಿ. ಇದಕ್ಕೆ ಅವರೆಕಾಯಿ ಹಾಕ್ಕೊತೀನಿ ರೀ. ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ಅವರೆಕಾಯಿ, ಅದು ಹಾಕ್ಕೊಂತೀನಿ. ಇವಾಗ ಅವರೆಕಾಯಿ ಹಾಕೊಂಡು ನೋಡಿರಿ, ಇದು ಚಂದ ಮಿಕ್ಸ್ ಮಾಡ್ಕೊಂಡು ಭಾಳ ಚಂದ ಆಗುತ್ತೆ ರೀ. ಬಿಸಿ ರೊಟ್ಟಿ ಜೊತೆ ಈ ಪಲ್ಯ ತಿಂದ್ರೆ ನಾ ಏನು ಹೇಳಪ್ಪ, ಮುಂದೆ ಅನ್ನ ಸಾಂಬಾರನು ಬೇಡ ಇರುತ್ತೆ. ಇದ್ರ ಜೊತೆ ಸ್ವಲ್ಪ ಹುಣಸಿಕಾಯಿ ಹಿಂಡಿ, ನಮ್ಮ ಕಡೆ ಹುಣಸಿಕಾಯಿ ಹಿಂಡಿ ಫುಲ್ ಫೇಮಸ್ ಬೇಡ್ರಿ. ಹುಣಸಿಕಾಯಿ ಹಿಂಡಿ ಅಂಗಡಿಯಾಗ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಂದ್ರೆ ಹಸಿ ಹುಣಸಿಕಾಯಿ ಇರ್ತಲ್ಲ, ಹಸಿ ಹುಣಸಿಕಾಯಿಂದ ಮಾಡಿರ್ತೀವಿ ಅದನ್ನು. ನೋಡಿರಿ, ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಿ. ಇದಕ್ಕೆ ಉಪ್ಪು ಸೇರಿಸ್ತೇನೆ ರೀ. ಇವಾಗ ನೋಡಿರಿ, ಉಪ್ಪು ಹಾಕ್ಕೊತೀನಿ. ಇದಕ್ಕೆ ಇಷ್ಟು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಕಡಿಮೆನೇ ಹಾಕ್ಕೋಬೋದು, ಯಾಕಂದ್ರೆ ಆಮೇಲೆ ಟೇಸ್ಟ್ ನೋಡಿ ಹಾಕ್ಕೊಳ್ಳೋದಕ್ಕೆ ಬರುತ್ತೆ. ನಾವು ಒಮ್ಮೆ ಜಾಸ್ತಿ ಹಾಕೋಬಿಟ್ವಿ ಅಂದ್ರೆ ಅದು ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ, ಉಪ್ಪು ಕಡಿಮೆ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನೋಡ್ಕೊಂಡು ಹಾಕೋಬೇಕು. ಇವಾಗ ನೋಡಿರಿ, ಇಷ್ಟು ಎಲ್ಲ ಮಿಕ್ಸ್ ಆಯ್ತಲ್ಲ. ಇವಾಗ ಇದಕ್ಕೆ ಏನು ಹಾಕ್ತೀನಪ್ಪ ಅಂತಂದ್ರೆ ಶೇಂಗಾ ಪೌಡ್ರ್ ಹಾಕೊತೀನಿ ನೋಡಿ. ಶೇಂಗಾ ಕಲ್ಲಲ್ಲಿ ಜಜ್ಜಿ ಇಟ್ಕೊಂಡ್ರಂತ ಶೇಂಗಾ ಪುಡಿ ಹಾಕ್ಕೊತೀನಿ.
ಎಲ್ಲದಕ್ಕೂ ನಮ್ಮ ಹತ್ರ ನಾವು ಮಾಡೋ ಅಡುಗೆಗಳಿಗೆ ಶೇಂಗಾ ಪುಡಿ ಇರಲೇಬೇಕು. ಶೇಂಗಾ ಪುಡಿ ಇದ್ರೇ ನಮ್ಗೆ ಅಡುಗೆ ಟೇಸ್ಟ್ ಕೊಡೋದು. ನೋಡಿರಿ, ಇವಾಗ ಎಲ್ಲ ಮಿಕ್ಸ್ ಆಯ್ತಲ್ಲ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊತೀನಿ ರೀ. ಸ್ವಲ್ಪ ನೀರಿನೊಳಗೆ ಬೇಯ್ತು ಅಂದ್ರೆ ಮುಗೀತು ಪಲ್ಯ. ಮೊದಲೇ ನೀರಲ್ಲಿ ಬೇಯಿಸಿರ್ತೀವಲ್ರಿ, ಅದು ನೀರಿನ ಅಂಶ ಇರ್ತೈತಿ, ಅಷ್ಟೊಂದು ನೀರು ಇಡಲ್ಲ. ಇವಾಗ ನೋಡಿರಿ, ಈ ಕಪ್ ಐತಲ್ಲ, ಇದರಿಂದ ಅರ್ಧ ಅಷ್ಟೇ ತೊಗೊಂಡಿದೆ ನೋಡಿ, ಸಾಕಿಷ್ಟು. ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡೆನೂ ಸ್ಪ್ರೆಡ್ ಆಯಿತು ಅಂದರೆ ಸಾಕು. ಬೇಯ್ತು, ಸ್ವಲ್ಪ ಉಗೋದೊಳಗೆ ಬೇಯ್ತು ಅಂದರೆ ಮುಗೀತು. ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇದಕ್ಕೆ, ಯಾಕಂದ್ರೆ ಆಲ್ರೆಡಿ ಬೆಂದ್ಬಿಟ್ಟಿರ್ತೈತೆ ಅವರೆಕಾಯಿ. ಕ್ಯಾಮ್ರಾದ ಕಲರ್ ಮಾತ್ರ ಯಾಕೋ ಸರಿ ಬರ್ತಾ ಇಲ್ಲ. ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ ಒಂದು ಕಮೆಂಟ್ ಬಾಕ್ಸ್ನೊಳಗೆ. ಕೆಲವು ಟೈಮ್ ಹೆಂಗೆ ಗೊತ್ತೇನ್ರಿ, ನೋಡೋದಕ್ಕೆ ಕಡೆಯಕ್ಕೆ ಭಾಳ ಚಂದ ಕಾಣ್ತಿರುತ್ತೆ, ಆದರೆ ಕ್ಯಾಮ್ರಾದೊಳಗೆ ಚಂದ ಕ್ಯಾಪ್ಚರ್ ಆಗ್ತಿರಂಗಿಲ್ಲ, ಕಲರೇ ಸರಿ ಬರ್ತಿರಂಗಿಲ್ಲ, ಆ ಥರ ಆಗುತ್ತೆ. ಇಷ್ಟು ನೋಡಿರಿ ಪಲ್ಯ. ಇವಾಗ ಇದನ್ನು ಮುಚ್ಚಿ 1 ನಿಮಿಷ ಬಿಡ್ತೀನಿ ರೀ. 1 ನಿಮಿಷ ಉಮ್ಮಗೊಯ್ಲಿ, ಆಮೇಲೆ ನೋಡೋಣ. ಈಗ ನೋಡಿರಿ, ರೆಡಿ ಆಯ್ತು ನೋಡಿರಿ ಪಲ್ಯ. ನೋಡಿರಿ, ಎಲ್ಲ ನೀರು ಹೀರ್ಕೊಂಡೈತಿ, ಏನಿಲ್ಲ ಇದ್ರಾಗ. ಇಷ್ಟ ಆಯ್ತು ನೋಡಿರಿ ಪಲ್ಯ. ಇವಾಗ ಟೇಸ್ಟ್ ನೋಡ್ಕೊಂಡ್ಬಿಡೋದು. ಕರೆಕ್ಟೇ ಆಗಿರುತ್ತೆ ರೀ, ಏನು ಟೇಸ್ಟ್ ನೋಡೋದೇನು ಬೇಡ. ಕೈ ಅಳತಿ ಹಾಕಿದ್ದೀನಲ್ಲ, ಒಂದು ಸಾರಿ ಕೈ ಅಳತಿ ಕುಂತು ಅಂದ್ರೆ ನಾವು ಅಳತಿ ಮಾಡಿ ಹಾಕೋ ಅವಶ್ಯಕತೆನೇ ಇಲ್ಲ, ಕಣ್ಣು ಅಳತಿಯಿಂದ. ನೋಡಿ ಸ್ನೇಹಿತರೆ, ಪಲ್ಯ ಮಾತ್ರ ಈ ಥರ ಆಯಿತು. ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ನನ್ನ ವಿಡಿಯೋ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ರೀ, ಮತ್ತೆ ರೊಟ್ಟಿ ಮಾಡ್ಕೊಂಡು ಬಳಕ ಸಿಗ್ತೀನಿ ರೀ. ಬರೀ ಸ್ನೇಹಿತರೆ, ಊಟ ಮಾಡೋಣಂತ ಮಾಡಿರುವಂಥ ಪಲ್ಯ ಯಾವ್ದು ಹೇಳ್ರಿ? ಅವರೆಕಾಯಿ ಪಲ್ಯ, ಸ್ವಲ್ಪ ಖಾರಳ ಹಿಂಡಿ, ಸ್ವಲ್ಪ ಹುಣ್ಚಿಕಾಯಿ ಹಿಂಡಿ. ಇಲ್ಲಿ ನೋಡಿರಿ, ಇನ್ನು ಈಗಷ್ಟೇ ಜಳಕ ಮಾಡಿಬಿಟ್ಟು ಬಾಟ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಹುಣ್ಚಿಕಾಯಿ ಹಿಂಡಿ ನೋಡಿರಿ, ಇನ್ನು ಈಗ. ಆಮೇಲೆ ಇಲ್ಲೇ ಕರ್ಣಿಕಾಯಿ, ಉಪ್ಪಿನಕಾಯಿ. ಕರ್ಣಿಕಾಯಿ ಅಂತೀವ್ರಿ ನಾವು, ನಿಮ್ಮ ಕಡೆ ದೊಡ್ಡ ದೊಡ್ಡ ಇರ್ತಾವಲ್ರಿ ನಿಂಬೆಕಾಯಿ ಅಲ್ರಿ, ಈ ಆಕಾರದಾಗಿರ್ತಾವೆ ನೋಡಿರಿ. ನಮ್ಮ ಕಡೆ ಕರ್ಣಿಕಾಯಿ ಅಂತೀವಿ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಇದು ಕರ್ಣಿಕಾಯಿ, ಉಪ್ಪಿನಕಾಯಿ, ಹುಣ್ಚಿಕಾಯಿ ಹಿಂಡಿ, ಖಾರಳ ಹಿಂಡಿ ಪಲ್ಯ, ಇಲ್ಲಿ ರೊಟ್ಟಿ, ಇದ್ರ ಜೊತೆಗೆ ಮೊಸರು ಹಾಕ್ಕೊತೀನಿ ರೀ. ಸ್ವಲ್ಪ ಮೊಸರು, ಒಂದು ಉಳ್ಳಾಗಡ್ಡಿ ಹೋಳ್ಕೊಂಡು ತಿನ್ನಬೇಕು. ಮತ್ತೆ ಸಿಗೋಣ ಫ್ರೆಂಡ್ಸ್ ಇನ್ನೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.